ಕೊಟ್ಟಿನಿ, ನೀವು ಪ್ರಾರಂಭ ಮಾಡಿ. ಅಲ್ಲ, ವಿರೋಧ ಪಕ್ಷದ ನಾಯಕರು ಸಭಾಧ್ಯಕ್ಷರೇ ಒಂದು ನಿಮಿಷ, ಒಂದೇ ಒಂದು ನಿಮಿಷ ಅಧ್ಯಕ್ಷರೇ. ಪ್ರದೀಪ್ ಅವರೇ ಕುಂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಪ್ರದೀಪ್, ಅದನ್ನು ಹೇಳ್ತೀನಿ, ನೋಡ್ತೀನಿ. ಅಧ್ಯಕ್ಷರೇ, ತಾವು ಅಂತೂ ಇಂತೂ ನಮ್ಗೆ ಅವಕಾಶ ಕೊಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಕೊಟ್ಟಿವಿ, ಈಗ ಮತ್ತೆ ಪ್ರಯತ್ನಕ್ಕೆ ಕೊಟ್ಟಿಲ್ಲ, ಅರ್ಧ ಕೊಟ್ಟಿದ್ದೀರಾ, ಅರ್ಧ ಸತ್ಯ ಕೊಟ್ಟಿದ್ದೀರಾ, ಅರ್ಧ ಕೊಟ್ಟಿದ್ದೀರಾ ಅಷ್ಟೇ, ಪೂರ್ತಿ ಕೊಟ್ಟಿಲ್ಲ ನಮಗೆ. ಅದೇ ಸ್ವಾತಂತ್ರ್ಯ ಅಂತಾರಲ್ಲ, ಅರ್ಧ ಸ್ವಾತಂತ್ರ್ಯ ನಮಗೆ ಇವಾಗ ಕೊಟ್ಟಿರೋದು, ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಇದರಲ್ಲಿ ಕ್ಲಿಯರ್ ಆಗಿದೆ, ನೀವು ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಯನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ಒಬ್ಬ ಸದಸ್ಯರು ಅಂತ ಇಲ್ಲಿಲ್ಲ, ಒಬ್ಬ ಸದಸ್ಯರು ಅಂತ ಇಲ್ಲ, ತಾವೊಬ್ಬರು ಅಂತ ಹೇಳಿದ್ದೀರಾ. ನಿಮ್ಮ ಹೊಟ್ಟೆಗದಾರ ಅಲ್ಲ, ಒಬ್ಬರೋ ಇಬ್ಬರೋ ಕೇಳಲಿ ಅಷ್ಟೇ, ಏನ್ ಜಾಸ್ತಿ ಎಲ್ಲರೂ ಕೇಳಬೇಕು ಅಂತ ಏನಿಲ್ಲ, ಒಂದಿಬ್ಬರು ಕೇಳಿ, ಅದ್ರ ಬಗ್ಗೆ ನಾನೇನು ನೀವು ಅದನ್ನ ಮಾತಾಡಕ್ ಕೇಳ್ತೀರಿ, ನಿಮ್ಮ ಉಪನಾಯಕರು ಹೇಳ್ತಾರೆ. ಇಲ್ಲ, ನಾನು ಹೇಳಿದ್ದು ಯಾವುದೋ ಅವ್ರು ರಿಪೀಟ್ ಮಾಡಬೇಡಿ, ನಾನು ಹೇಳಿದ್ದು ಯಾರೋ ರಿಪೀಟ್ ಮಾಡಬೇಡಿ. ಅಧ್ಯಕ್ಷರೇ, ಇಲ್ಲಿ ನನ್ನ ಪ್ರಶ್ನೆ, ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ, 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೇವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ಯಾಕೆ ಕಾಣೆ ಆಗ್ತಾರೆ? ಆತ ಸತ್ಯ ಸಂಗತಿ ಬಯಲು ಮಾಡ್ತಾನೆ ಅಂತ ಏನೇ ಕಾಣೆ ಆಗ್ತಾರ? ಯಾಕೆ ಕಾಣೆ ಆಗ್ತಾರೆ? ಅದು ಅವನು ಇದುವರೆಗೂ ಸರ್ಕಾರ ಹೇಳಿಲ್ಲ. ಅವರು ಸ್ಟೇಟ್ಮೆಂಟ್ ಅಲ್ಲೂ ನಾನು ನೋಡಿದೆ, ಆ ಸ್ಟೇಟ್ಮೆಂಟ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರಲ್ಲಿ 4ನೇ ವ್ಯಕ್ತಿ ಇದ್ದಾನೆ, ಅಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಇದ್ದಾನೆ. ಆ 4ನೇ ವ್ಯಕ್ತಿ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಸರ್ಕಾರಕ್ಕೆ, ಡೌಟ್ ಎಲ್ಲಿ ಬರ್ತಾ ಇದೆ ಜನಗಳಿಗೆ? ರೈತರ ಸಂಘ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? 5,000 ಜನ ಯಾಕೆ ಸೇರ್ಬಿಟ್ರು? ಏನೋ ಇವನ್ ಕಾಡುಗಳ್ಳ ಅಂದಿದ್ರೆ, ವೀರಪ್ಪನ ಕಾಡುಗಳ್ಳ ಅಂತ ನಾವು ಕೇಳಿದ್ರಿ, ಇವ್ ಕಾಡುಗಳ್ಳ ಅಂತ ಹೇಳಿದ್ರೆ ಇಷ್ಟೊಂದು ಜನ 5,000 ಜನ ರೈತರೆಲ್ಲ ಬಂದು ಹಸಿರು ಟವಲ್ ಹಾಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರು? ನನ್ನ ಪ್ರಶ್ನೆ. ಆಮೇಲೆ ಅವರ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಅಲ್ಲಿ ಬರೆದಿದ್ದಾರೆ, ಪರಿಶೀಲಿಸಲಾಗಿ ಅಂತೋಣಿ ಸ್ವಾಮಿ ಬಿನ್ ಪೆರಿಯ ನಾಯಗನ್ ಇವರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುವುದಿಲ್ಲ ಅಂತಾರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ. ಸತ್ಯ ಹೇಳವ್ರೆ ನೋಡಿ, ಬಾಲಕೃಷ್ಣ ಕರೆಕ್ಟ್ ಆಗಿ ಮಾತಾಡ್ತಾವ್ರೆ. ಸತ್ಯ ಇಲ್ಲ ಅಂದವ್ರನ್ನ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಕಾಡುಗಳ್ಳ ಅಂತ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ ಅವನ್ಗೆ? ಇಲ್ಲ ಅಂದ್ಮೇಲೆ ಅವನು ಅಬಿಚೂಲ್ ಏನನ್ನೋದು ಸುರೇಶ್ ಕುಮಾರ್ ಅವರು ಅಫೆಂಡರ್, ಅಬಿಚುವಲ್ ಅಫೆಂಡರ್ ಇದಾರಲ್ಲ, ಈಗ ಯಾರೋ 1 ಕೊಲೆ ಮಾಡಿರ್ತಾನೆ, 2 ಮಾಡಿರ್ತಾನೆ, ಈ ತರ ಆಗಿದ್ರೆ ಅವನ ರೆಗ್ಯುಲರ್ ರೌಡಿ ಅನ್ನೋ ತರ ಇರ್ತೈತೆ. ರೆಗ್ಯುಲರ್ ರೌಡಿ ಲಿಸ್ಟ್ ಅಲ್ಲಿ ಇರ್ಬೇಕು ಅವನು. ಇವನೇನು ಇಲ್ಲ, ರೌಡಿ ಲಿಸ್ಟ್ ಅಲ್ಲೇ ಇಲ್ಲ ಇವನು. ಹೆಂಗೆ ಮಾಡಿದ್ರಿ ಅವನಿಗೆ? ಮತ್ತೆ ಗುಂಡು, ಅಧ್ಯಕ್ಷರೇ, ನನಗಿಂತ ತಾವು ಬಹಳ ಸ್ಪರ್ಧೆ ಮಾಡಿದ್ದೀರಾ, ನೀವೆಲ್ಲ ಜನಗಳ ಮಧ್ಯೆ ಇದ್ದವರು. ಒಂದು ಅರ್ಥ ಮಾಡ್ಕೊಳ್ಳಿ, ಕಾಡಲ್ಲಿ ಫೈರಿಂಗ್ ಆಗ್ಬೇಕಾದ್ರೆ, ಕಾಡು ಗೊತ್ತಲ್ಲ, 1000 ಕಿಲೋಮೀಟರ್ ಇರ್ತದೆ, ಫೈರಿಂಗ್ ಆಗ್ಬೇಕಾದ್ರೆ ಎಷ್ಟು ರೇಂಜಲ್ಲಿ ಆಗಬೇಕು? ಪರಮೇಶ್ವರ್ ಉತ್ತರ ಕೊಡ್ತಾರೆ, ಆಮೇಲೆ ಕೇಳಿ ಅವರು. ಪರಮೇಶ್ವರ್ ಸತ್ಯ ಹೇಳ್ತಾರೆ ಅಂತ ನಾನು ತಿಳ್ಕೊಂಡು, ಎಷ್ಟು ಇದ್ರಾಗಬೇಕು? ಒಂದು ಅರ್ಧ ಕಿಲೋಮೀಟರ್ ದೂರ ರೇಂಜ್ ಏನಿರ್ತೈತೆ ಅದರದ್ದು? ಇವ್ರದ್ದು ರೇಂಜ್ ಏನಿದೆ? ಆ ಗನ್ನಿನ ರೇಂಜ್ ಏನಿದೆ? ಅರ್ಧ ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ, 1/4 ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ? ಸ್ಪಾಟ್ ಅಲ್ಲಿ ಅಂದ್ರೆ ಹತ್ತಿರದಿಂದ ಹೊಡೆದಿರೋದ್ರ ಬಗ್ಗೆ ಡಾಕ್ಟರ್ ಹೇಳಿದ್ದಾರೆ. ಪಾಯಿಂಟ್ ಬಹಳ ನಿಯರೆಸ್ಟ್ ಅಲ್ಲಿ ಹೊಡೆದಿರೋದು. ನಿಯರೆಸ್ಟ್ ಅಲ್ಲಿ ಹೊಡಬೇಕಾದ್ರೆ ಅದು ಹೆಂಗೆ ಫೈರಿಂಗ್ ಅಂತ ಆಗುತ್ತೆ? ಹೇಳಿ, ನೀವು ಉತ್ತರ ಕೊಡಿ. ನಾನೇನು ಇದಕ್ಕೆ ನಾನು ಕೇಳ್ತಾ ಇರೋದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಲ್ಲ ನಾನು ಉತ್ತರ ಕೇಳ್ತಾ ಇರೋದು. ಅಲ್ಲಿ ಯಾರು ಇಡೀ ರಾಜ್ಯದ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅಲ್ಲಿ ರೈತರು ಕೇಳ್ತಾ ಇದ್ದಾರೆ, ಅವ್ರ ಪ್ರಶ್ನೆ. ನೀವು ಆಯ್ತಪ್ಪ, ಅವನು ಆತ್ಮರಕ್ಷಣೆಗೆ, ರಾಮಲಿಂಗಾರೆಡ್ಡಿ ಅವರು ಆತ್ಮರಕ್ಷಣೆಗೆ ಮಾಡುವಂತ ಕಾನೂನು ಅಧಿಕಾರ ಇದೆ ನಮಗೆ ಅಂತ ಹೇಳಿ, ಯಾರಿಲ್ಲ ಅಂತ ಹೇಳಿದ್ರು. ಪೊಲೀಸರಿಗೆ ಆತ್ಮರಕ್ಷಣೆ ಮಾಡೋ ಅಧಿಕಾರ ಇದ್ದೇ ಇರ್ತತೆ, ಜನಗಳಿಗೂ ಹಂಗೆ ರಕ್ಷಣೆ ಮಾಡುವಂತ ಅಧಿಕಾರ ಜನಗಳಿಗೂ ಇದೆ ಸ್ವಾಮಿ. ಜನರ ಪ್ರಾಣನ ಹಂಗೆ ತೆಗಿಯಕ್ಕಾಗಲ್ಲ, ನೀವು ಸುಮ್ನೆ ತೆಗಿಯಕ್ಕಾಗಲ್ಲ. ಇನ್ನೊಂದು 3ನೇ ಪ್ರಶ್ನೆ ಅಧ್ಯಕ್ಷರೇ, ಇಷ್ಟು ಹತ್ತಿರದಿಂದ ಹೊಡೆದಿದ್ದೀರಾ ನೀವು, ನಿಯರೆಸ್ಟ್ ಹೊಡೆದಿದ್ದಾರೆ, ಅದು ಹೆಂಗಾಗ್ತೈತೆ? ಅದು ಇದು ನನ್ನ ಆತ್ಮರಕ್ಷಣೆಗೋಸ್ಕರ ಹೆಂಗಾಗ್ತೈತೆ? ನೀವು
ಕಾಲಿಂದ ಕೆಳಗಡೆ ಹೊಡಿಬೋದಾಯ್ತು. ಹೃದಯಕ್ಕೆ ಹೊಡೆದಿದ್ದಾರೆ, ಕತ್ತು ಹೊಡೆದಿದ್ದಾರೆ ಅವ್ರಿಗೆ. ಓಕೆ, ಆಯ್ತು. ಅವರ ಸ್ಟೇಟ್ಮೆಂಟ್ ಅಲ್ಲಿ, ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಮಾಹಿತಿ ಬಂತಂತೆ ಇವ್ರಿಗೆ, ಅಲ್ಲಿ ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂತು. ನಾವು ಹೋಗಿ ರೈಡ್ ಮಾಡ್ತಿರುತ್ತೆ. ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ 4 ಜನ ಹೆಂಗ್ ಹೋದ್ರಿ ನೀವು? ಎಷ್ಟು ಜನ ಸ್ಟಾಫ್ ಇದ್ದಾರೆ ಆ ರೇಂಜ್ ಅಲ್ಲಿ ನಿಮಗೆ? 100-200 ಜನ ಇರ್ತಾರೆ. ನಾನು ಹೋಗಿದ್ದೀನಿ ಕಾಡಲ್ಲಿ, ಕೋಚಿಂಗ್ ಕ್ಯಾಂಪ್ಸ್ ಇರ್ತೈತೆ ಅಲ್ಲೇ. ನೀವು ಡಿ ಫಾರೆಸ್ಟ್ ಒಳಗಡೆ ಸುಮಾರು ಒಂದು 400-500 ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ ಅಲ್ಲಿ. ನಾನು ಹೋಗಿದ್ದೀನಿ, ಆ ಸ್ಪಾಟ್ಗೆ ಹೋಗಿ ಬಂದಿದ್ದೀನಿ. ನಾನು ಕೂಡ ರೆಗ್ಯುಲರ್ ಆಗಿರ್ತಾರೆ ಅಲ್ಲಿ. 4-5 ಜನ ಇರ್ತಾರೆ, ಓದೋರು ಬೇರೆ 4 ಜನ. ಇಷ್ಟು ಜನ ನಿಮಗೆ ಸ್ಟಾಫ್ ಇದ್ಕೊಂಡು, 100 ಜನ ಸ್ಟಾಫ್ ಇದ್ಕೊಂಡು ಅವ್ರನ್ನ ಸುತ್ತುವರೆದು ಯಾಕೆ ಹಿಡಿಯಕ್ಕಾಗಿಲ್ಲ? ಆಯ್ತು, ಹೊಡೆದ್ರಿ. ಏನು ಒಳ್ಳೆ ಇದು ಏನೋ ಸೀರಿಯಸ್ ಆಗಿ ಒಂದೇ ಒಬ್ಬರಾದ್ಮೇಲೆ ಒಬ್ರು 3 ಜನ ಹೊಡೆದಾಕ್ಬಿಟ್ರಿ. 4 ಜನ ಹೊಡೆಯುವಂತ ಅವಶ್ಯಕ, 3 ಜನ ಸಾಯಿಸುವಂತ ಅವಶ್ಯಕತೆ ಏನಿತ್ತು ಇದರಲ್ಲಿ? ಒಬ್ಬ ಸತ್ತಿದ್ರೆ ಉಳಿದವರೆಲ್ಲ ಓಡೋರು. ಒಬ್ಬ ಸಾಯ್ಬೇಕು ಅಂತಾನೋ ನಾನು ಹೇಳಲ್ಲ, 3 ಜನ ಓಡೋರು. 3 ಜನರ ಮೇಲೂ ನೀವು ಗುಂಡಾರಿಸಿದಿರಲ್ಲ, ಯಾಕೆ 3 ಜನದ ಗುಂಡಾರಿಸ್ತೀರಿ ನೀವು? ಇದು ನಾಳೆ ಇದು ಘಟನೆ ನಾನು ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದ್ರೆ, ನಾಳೆ ನಮ್ಮದಲ್ಲಿ ಇದೊಂದೇ ಕಬಿನಿ ಒಂದೇ ಕಾಡಲ್ಲ, ಕರ್ನಾಟಕದಲ್ಲಿ ಬೇಕಾದಷ್ಟು ಕಾಡುಗಳಿದೆ. ಹಳ್ಳಿ ಜನ ಕಾಡುಗಳಲ್ಲಿ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ರೇಂಜ್ಗೆ ಹೋಗ್ತಾರೆ, ಸೌದೆ ತರಕೋ ಏನ್ಗೋ ಹೋಗೇ ಹೋಗ್ತಾರೆ. ನೀವು ಬೇಡ ಅಂದ್ರೆ ಹೋಗೇ ಹೋಗ್ತಾರೆ ಅವರು. ದನ ಕರು ಮೇಯಿಸೋದಕ್ಕೆ ಎಲ್ಲ ಹೋಗೇ ಹೋಗ್ತಾರೆ ಅವರು. ಇದೊಂದು ಇನ್ಸಿಡೆಂಟ್ ನೀವು ಕರೆಕ್ಟಾಗಿ ನೀವು ಕ್ರಮ ಆಗಿಲ್ಲ ಅಂದ್ರೆ ನಾಳೆ ಕಾಡೊಳಕ್ಕೆ ಯಾವನು ಹೋಗಂಗೆ ಇಲ್ಲ. ಹಂಗಾರೆ ಬದುಕೆ ಅಲ್ಲಿ ಕಟ್ಕೊಂಡಿರ್ತಾರೆ. ನೀವು ಬಹಳಷ್ಟು ಜನ ಕಾಡಿನಲ್ಲಿ ವಾಸ ಮಾಡೋರು ಬದುಕನ್ನೇ ಅಲ್ಲಿ ಕಟ್ಕೊಂಡಿರ್ತಾರೆ. ನಾನು ಹೋಗಿದ್ದೀನಿ, ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಬಂದಿದ್ದೀನಿ. ಅದೇ ಕಾಡಲ್ಲಿ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ. ನಾನು ಅಲ್ಲಿಗೆ ಅದರಿಂದ ನನಗನ್ಸೋವಂಥದ್ದು, ಈ ಹತ್ತಿರದಿಂದ ಯಾಕೆ ಗುಂಡುಗಳು ಬಂತು ಅನ್ನೋದು ಕೂಡ ನಮ್ಮ ಪ್ರಶ್ನೆ. ಮುಖ್ಯವಾಗಿ ಇಷ್ಟಕ್ಕೆ ನಾನು ಆಗಿದ್ರೆ ಇದ್ರ ಬಗ್ಗೆ ಖಂಡನ ನಿರ್ಣಯ ಮಾಡಿದ್ದಾರೆ ತಮಿಳುನಾಡಲ್ಲಿ. DMK ಅವರು ಖಂಡನ ನಿರ್ಣಯ ಮಾಡಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅಂತ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ತಮಿಳರನ್ನ ಕೊಂದಿದ್ದೀರಾ ಅನ್ನೋ ಮಾತನ್ನ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ವಿಜಯನ್ ಅವರು ತಮಿಳರ ಹತ್ಯೆ ಬರ್ತಾ ಇದೆ ನೋಡಿ, ತಮಿಳರ ಹತ್ಯೆ ರಾಜ್ಯ ಸರ್ಕಾರದಿಂದ ತಮಿಳರ ಹತ್ಯೆ. ಶನಿವಾರ ನಡೆಸಿದ ಎನ್ಕೌಂಟರ್ ಅಲ್ಲಿ 3 ತಮಿಳಿಗರು ಹತ್ಯೆ ಆಗಿರುವುದು ಖಂಡನೀಯ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಭಾನುವಾರ ರಾತ್ರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ಈ ಘಟನೆ ಕುರಿತು ಕರ್ನಾಟಕ ಅರಣ್ಯ ಇಲಾಖೆ ನೀಡಿರುವ ವಿವರಣೆ ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಪಾರ್ಟ್ನರ್ ಅವರು, INDA ಪಾರ್ಟ್ನರ್, ಅವರೇ ಹೇಳಿದ್ದಾರೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕೊಟ್ಟಿದೆ ರಾಮಲಿಂಗಾರೆಡ್ಡಿ ಅವರು ಓದಿದ್ರಲ್ಲ, ಅದು ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದ್ದಾರೆ ಅವರು. ನಾನು ಈಗ ಓದ್ದೆ, ವಿಜಯ್ಗೆ ಏನು ಕನ್ಸಲ್ಟ್ ಬಂದಿತ್ತ? ಕರೆಕ್ಟ್ ಆಗಿ ಹೇಳಿದ್ರಿ. ಹಂಗಾರೆ ಲಾಯಕ್ಕಿಲ್ಲ ಅಂತಾನೆ ಅವ್ರ ಮುಖ್ಯಮಂತ್ರಿಗೆ. ನೀವ್ ಹೇಳಿದ್ರೆ ಅದನ್ನೇ ಹೇಳ್ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಹೇಳಿದ್ರು ವಿಜಯನ್ ಲಾಯಕ್ಕಿಲ್ಲ ಮುಖ್ಯಮಂತ್ರಿಗೆ ಅಂತಾನ. ಸಭಾಧ್ಯಕ್ಷರೇ, ಇದೇ ಕಾಲೇಜಿನ ಅಶೋಕಣ್ಣ 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ತೋರಿಸಲಿಲ್ಲ ಅನ್ನೋದನ್ನ 20 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ಕಾಂಗ್ರೆಸ್ ಮುಖ್ಯಮಂತ್ರಿ ಹೇಳ್ತಾರೆ ವಿಜಯನ್ ನಾಲಾಯಕ್ ಅಂತ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಕಾಳಜಿ ತೋರಿಸಲಿಲ್ಲ ಅಲ್ಲ ಅಶೋಕಣ್ಣ? ಮಾನ್ಯ ಅಧ್ಯಕ್ಷ ತೋರಿಸಿದ್ರೆ ಅಧ್ಯಕ್ಷರು ನ್ಯಾಯಾಂಗ ತನಿಖೆ ಎಲ್ಲೂ ಕೂಡ ಈ ಕಾಳಜಿ ತೋರಿಸಿಲ್ಲ ಅಶೋಕಣ್ಣ. ಅಶೋಕಣ್ಣ ಸಚಿವರು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇದೇ ಕಾಳಜಿ ಅಶೋಕಣ್ಣ ತೋರಿಸ್ತೀರಿ. ಹಾಕೊಂಡಿರೋದು ಸೇರಿ ಅವ್ರಿಗೇನು ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ ಅಷ್ಟೇ. ನಾನು ಲಾಯಕ್ ನಾಲಾಯಕ್ ಬಗ್ಗೆ ನಾನು ಮಾತಾಡಿದೆ. ಸರಿ ಕನಸಲ್ಲಿ ಬಂದಿತ್ತ ಅಂತ ಕೇಳಿದೆ. ಮಾನ್ಯ ಅಧ್ಯಕ್ಷ